ಹಲೋ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ತುಂಬ ದಿವಸಗಳ ನಂತರ ನಾನು ಲಾಗ್ ಮಾಡ್ತಿದ್ದೇನೆ. ಯಾಕೋ ನನಗೆ ಹಾಕಲಿಕ್ಕೇ ಆಗಲಿಲ್ಲ. ಸೊ ಇವಾಗ ನಾನೊಂದು ಲಾಗ್ ಮಾಡ್ತಿದ್ದೇನೆ. ಡೈಲಿ ಲಾಗ್ ಮಾಡೋದಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಸಮ್ಟೈಮ್ಸ್ ಕುಕ್ಕಿಂಗ್ ಲಾಗ್ಸ್ ಕೂಡ ಮಾಡ್ತೀನಿ, ಡೇ ಇನ್ ಲೈಫ್ ಕೂಡ ಮಾಡ್ತೀನಿ. ನೋಡಿ, ಇವತ್ತೊಂದು ರೆಸಿಪಿ ಮಾಡುವ. ಇವತ್ತು ನಾನು ವೆಜಿಟೇಬಲ್ ಕುರ್ಮಾ ಮತ್ತು ಆಪಮ್ ಹೇಗೆ ಮಾಡೋದಂತ ತೋರಿಸ್ತಿದ್ದೇನೆ. ಮೊದಲಿಗೆ ಪೊಟ್ಯಾಟೊ, ಬೀನ್ಸ್, ಕ್ಯಾರೆಟ್ ಮತ್ತು ಆನಿಯನ್, ಟೊಮೆಟೊ ಇವಿಷ್ಟನ್ನು ತಗೊಂಡ್ಕೊಂಡಿದ್ದೇನೆ. ಬಟಾಣಿ ಮೊದಲಿಗೆ ಬಾಯ್ಲ್ ಮಾಡಿಟ್ಕೊಂಡಿದ್ದೆ. ಇವಾಗ ಇದೆಲ್ಲವನ್ನು ಒಟ್ಟಿಗೆ ಕುಕ್ಕರಲ್ಲಿ ಒಂದು 2-3 ವಿಜಿಲಾಗುವಷ್ಟು ಬಾಯ್ಲ್ ಮಾಡ್ತಿದ್ದೇನೆ. ಅದಾದ ನಂತರ ಒಂದು ಫ್ರೈ ಪ್ಯಾನಲ್ಲಿ ಆಯಿಲ್ ಹಾಕ್ಕೊಳ್ಬೇಕು. ಅದಕ್ಕೆ ಕೆತ್ತೆ ಲವಂಗ ಹಾಕ್ಕೊಳ್ಬೇಕು. ಅದಾದ ನಂತರ ಒಂದು ಮೀಡಿಯಮ್ ಸೈಜಷ್ಟು ಆನಿಯನ್ ಹಾಕ್ಕೊಂಡಿದ್ದೇನೆ. ಆಮೇಲೆ 2 ಟೊಮೆಟೊ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಎಷ್ಟರ ತನಕ ಅಂದರೆ ತುಂಬ ಸಾಫ್ಟ್ ಆಗುವವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನನಗೆ ಮೊದಲಿಗೆ ಕರಿಬೇವು ಸೊಪ್ಪು ಹಾಕಲಿಕ್ಕೆ ಮರ್ತೋಯ್ತು, ಇವಾಗ ಹಾಕ್ತಿದ್ದೇನೆ. ಅದರೊಟ್ಟಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಿದ್ದೇನೆ. ಇದಾದ ನಂತರ 2 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಹಾಕ್ಕೊಳ್ಬೇಕು. ಅದನ್ನು ಹಾಕಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಇದಕ್ಕೆ ಪೆಪ್ಪರ್ ಪೌಡರ್, ಗರಂ ಮಸಾಲ, ಫೆನಲ್ ಪೌಡರ್, ಕೊರಿಯಂಡರ್ ಪೌಡರ್, ಕ್ಯುಮಿನ್ ಪೌಡರ್ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇವಾಗ ಇದಕ್ಕೆ ಮೊದಲಿಗೆ ಬಾಯ್ಲ್ ಮಾಡಿಟ್ಟ ವೆಜಿಟೇಬಲ್ಸ್ ಇದೆಯಲ್ವ, ಅದನ್ನು ಕೂಡ ಹಾಕಬೇಕು. ತುಂಬ ಬಿಸಿ ಇದರಿಂದ ಸ್ಮೋಕ್ ಫುಲ್ ಕಾಣ್ತಿದೆ. ಇದಾದ ನಂತರ ಇದು ಸ್ವಲ್ಪ ಬಾಯ್ಲ್ ಆಗಬೇಕು ಮತ್ತು ಇದಕ್ಕೆ ಸ್ವಲ್ಪ ಪೇಸ್ಟ್ ಹಾಕ್ಲಿಕ್ಕುಂಟು. ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ನಲ್ಲಿ 4 ಕಾಯಿಮೆಣಸು, ಕೊತ್ತಂಬರಿ ಸೊಪ್ಪು ಮತ್ತು 1.5 ಕಪ್ಪಷ್ಟು ತೆಂಗಿನ ತುರಿ ಇವಿಷ್ಟನ್ನು ಕೂಡ ಹಾಕ್ಕೊಳ್ಬೇಕು. ಹಾಗೆಯೇ ಬಡಸೊಪ್ಪು ಕೂಡ ಹಾಕ್ಲಿಕ್ಕುಂಟು. ನಾನು ಹಾಕಲಿಲ್ಲ, ಅದಕ್ಕೋಸ್ಕರ ನಾನು ಪೌಡರನ್ನು ಹಾಕಿದ್ದೇನೆ. ಇದಾದಮೇಲೆ 1-2 ಅಷ್ಟು ಶುಂಠಿ ಬೆಳ್ಳುಳ್ಳಿ ಇದನ್ನು ಕೂಡ ಹಾಕೋತಿದ್ದೇನೆ. ಹಾಗೆಯೇ ಅರಿಶಿನ ಹುಡಿ ಕೂಡ ಹಾಕೋತಿದ್ದೇನೆ. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿದ ನಂತರ ನಾವು ಬಾಯ್ಲ್ ಮಾಡಿಟ್ಟ ವೆಜಿಟೇಬಲ್ಸ್ ಇದೆಯಲ್ವ, ಅದಕ್ಕೆ ಇದನ್ನು ಆ್ಯಡ್ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ತಿಕ್ಕಾಗಿದೆ ಅಂತ ಸ್ವಲ್ಪ ವಾಟರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೇನೆ. ಇದು ಚೆನ್ನಾಗಿ ಬಾಯ್ಲ್ ಆಗಿದ ನಂತರ ಇದಕ್ಕೆ ಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಿದ್ದೇನೆ. ತುಂಬ ಟೇಸ್ಟಿಯಾಗಿರುತ್ತೆ. ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಸಿಗುತ್ತೆ ಅದೇ ಥರನೇ ಟೇಸ್ಟ್ ಸಿಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇವಾಗ ಕೇರಳ ಸ್ಟೈಲಲ್ಲಿ ಆಪಮ್ ಅಂತ ಒಂದಿದೆ. ಅದು ಹೇಗೆ ಮಾಡೋದಂದರೆ ತುಂಬ ಸಾಫ್ಟಾಗಿರುತ್ತದೆ, ಹೂವಿನಂತೆ ಇರುತ್ತದೆ. ಅದನ್ನು ಹೇಗೆ ಮಾಡೋದು ಅಂತ ನೋಡುವ. ಅದಕ್ಕೋಸ್ಕರ ಮೊದಲಿಗೆ 1 ಕಪ್ಪಷ್ಟು ತೆಂಗಿನ ತುರಿ, 1 ಕಪ್ಪಷ್ಟು ಊಟ, ಹಾಗೆ 1 ಎಗ್ ಇವಿಷ್ಟನ್ನು ತೆಗೆದುಕೊಳ್ಬೇಕು. ಇವಾಗ ಒಂದು ಮಿಕ್ಸಿ ಜಾರ್ನಲ್ಲಿ ಬೆಳ್ತಿಗೆ ಅಕ್ಕಿ ಇದೆಯಲ್ವ, ಅದನ್ನು ಹಾಕೊಡ್ತಿದ್ದೇವೆ. ಇವಾಗ ಮೊದಲಿಗೆ ತೆಗೆದುಕೊಂಡಿದ್ದ ಊಟ 1 ಕಪ್ಪಷ್ಟು, ಆಮೇಲೆ 1 ಕಪ್ಪಷ್ಟು ತೆಂಗಿನ ತುರಿ, ಅದರೊಟ್ಟಿಗೆ ಎಗ್ ಇದೆಯಲ್ವ ಅದನ್ನು ಕೂಡ ಹಾಕ್ಕೊಡ್ಬೇಕು. ಹಿಟ್ಟು ತಿಕ್ಕಾಗಿದೆ ಅಂತ ಅನಿಸಿದರೆ ಒಂದು ಲೋಟದಷ್ಟು ನೀರು ಹಾಕ್ಕೊಳ್ಬೇಕು. ಇವಾಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಬೇಕು. ಆ್ಯಕ್ಚುಲಿ ಇದನ್ನು ರಾತ್ರಿಯೇ ಗ್ರೈಂಡ್ ಮಾಡಿಟ್ಕೊಳ್ಬೇಕು, ಯಾಕಂದರೆ ಬೆಳಿಗ್ಗೆ ಆಗುವಾಗ ಅದು ಹಿಟ್ಟು ಬಂದಿರ್ತದೆ. ಬಟ್ ಇವತ್ತು ಬರಲಿಲ್ಲ, ಯಾಕಂದರೆ ಚಳಿ ಅಲ್ವಾ, ಅದಕ್ಕೋಸ್ಕರ ಇವಾಗ ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾವನ್ನು ಹಾಕ್ಕೊಳ್ಬೇಕು. ಇದಾದ ನಂತರ ನೋಡಿ, ಇದೇ ಥರದ ಪ್ಯಾನಲ್ಲಿ ಆದರೆ ಮಾತ್ರ ಆಪಮ್ ಮಾಡಲಿಕ್ಕೆ ಆಗೋದು. ಇಲ್ದಿದ್ರೆ ಅದು ಅಷ್ಟಾಗಿ ನಮಗೆ ಸಿಗೋದಿಲ್ಲ, ಪರ್ಫೆಕ್ಟಾಗಿ ಒಂದು ಟೆಕ್ಸ್ಚರ್ಗೆ ಬರೋದಿಲ್ಲ. ನೋಡಿ ಯಾವ ಥರ ಅಂತ. ಮೊದಲಿಗೆ ಈ ಥರ 1 ಸೌಟಷ್ಟು ಹಿಟ್ಟನ್ನು ಹಾಕ್ಕೊಳ್ಬೇಕು. ಈ ಹಿಟ್ಟನ್ನು ಹಾಕುವಾಗ ಫಸ್ಟಿಗೆ ಫಾಸ್ಟಲ್ಲಿರಬೇಕು, ಆಮೇಲೆ ಹಾಕಿದ ನಂತರ ಲೋ ಫ್ಲೇಮಲ್ಲಿಟ್ಟು ಅದನ್ನು ಕಾಯಿಸಬೇಕು. ನೋಡಿ ಯಾವ ಥರ ಬಂದಿದೆ ಅಂತ. ಇದು ಹೂವಿನಷ್ಟು ಸಾಫ್ಟಾಗಿರುತ್ತೆ, ಹಾಗೆ ತುಂಬ ಗರಿಗರಿಯಾಗಿರುತ್ತೆ. ಈ ಥರ ಕಣ್ಣು ಬಿದ್ರೇ ಮಾತ್ರ ಇದು ತುಂಬ ಟೇಸ್ಟಿಯಾಗಿರೋದು. ಸೇಮ್ ಕೇರಳ ಸ್ಟೈಲ್ ಆಪಮ್ ಅದೇ ಸ್ಟೈಲಲ್ಲಿ ರೆಡಿಯಾಗಿದೆ. ಮೊದಲಿಗೆ ಮಾಡಿಟ್ಟ ವೆಜ್ ಕುರ್ಮಾ ಮತ್ತು ಆಪಮ್ ಇದು ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಎಲ್ಲರೂ ಕೂಡ ವಾಚ್ ಮಾಡಿ, ಆದಷ್ಟು ಶೇರ್ ಮಾಡಿ ಅಂತ ಹೀಗೇ ಬೇರೆ ಬೇರೆ ರೆಸಿಪಿಗಳನ್ನು ಮಾಡ್ತಿರ್ತೇನೆ. ನೀವು ಕೂಡ ಲೈಕ್ ಆದರೆ ಹೇಳಿ, ನನಗೂ ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.